ಮಕ್ಕಳ ಶಾಲೆ ಹೋದಾಗ ತಪ್ಪದ ಶಾಲೆ ಹೋಗ್ಬಿಡ ಸ್ವಲ್ಪ ಆ ಕಡೆ ಹೋಗ್ಬಿಟ್ರೆ ಗಾಡಿ ರೋಡ್ ಮೇಲೆ ಬೇಡ, ಸೈಡಿಗೆ ಇಟ್ಬಿಡ್ರಿ. ಮಾವಂದು ವಿದ್ಯೆ ಮಾಡಿಸೋದು ವಿದ್ಯೆ ಮಾಡಿಸೋದು ಎಂತ ಬೇಡ. ನಾನೇ ಹೇಳ್ತಾರೆ ಇದು ಅಶಂಬಟ್ ನಮ್ಮ ತಾಯಿ ತಮ್ಮ, ನನ್ನ ಸೋದರ ನಮ್ಮ ತಾಯಿ ತಮ್ಮ ಆ ವಿದ್ಯೆನೇ ಮಾಡಿಸೋದು. ವಿದ್ಯೆ ಫಸ್ಟೇ ವಿದ್ಯೆ ಸೊಸೆ ಕೂಗಡಿ ಕೂಗಡಿ ನಮ್ಮ ಶಂಭು ವೆಂಕಟಮಠ ಅವ್ರ ನಮ್ಮ ಅತ್ತೆ ಮಹಾದೇವಿ ಶಂಭು ಭಟ್, ರಾಜು ರಾಘವೇಂದ್ರ ರಾಜು ನಮ್ಮ ಮಾವನ ಮಗ ರಾಜು ಮತ್ತೊಂದು ಸೊಸೆ ಅದು ಕುಸುಮ ಸೊಸೆ. ಮಕ್ಕಳೆಲ್ಲ ಶಾಲೆಗೆ ಹೋಗಿದೆ ತಾವು ಮಾಡ್ತಿದ್ದ. ಆಸ್ತಿ ಸೀದಾ ಈ ಮಗ ಹೋದ್ಮೇಲೆ ಅದು ಬೇಕಂತೆ ಅದಕ್ಕೆಲ್ಲ ಆಸ್ತಿಗಾಗಿ ತನ್ನ ತಮ್ಮನ ಎತ್ತುಕಟ್ಟಿ ಅಪ್ಪನ ಎತ್ತುಕಟ್ಟಿ ಮಾಡ್ಸದಿದ್ದು. ಅದಕ್ಕೆ ಮತ್ತೆ ನಮ್ಮ ಹವ್ಯಕ್ಕೆ ಇದಕ್ಕೆಲ್ಲ ಹಾಕಿ ದುಡ್ಡು 30, 40, 70 ಲಕ್ಷ ಬಂದಿದೆ ಅದಕ್ಕೆ. ಅಕೌಂಟಲ್ಲಿ ಇದೆ, ಸ್ವಚ್ಛ ಮಾಡಿ ಗೊತ್ತಾಗ್ತದೆ ಅದು ಮೊದಲು. ಈಗ ಅವ್ನು ಹೋದ್ಮೇಲೆ ಅನುಕ ಬಂದ ಎಲ್ಲರೂ ಬಟ್ಟೆ ಗಿಟ್ಟು ಅದು ಇದೆಲ್ಲ ಅವನು ಒಳ್ಳೆ ವ್ಯಕ್ತಿ. ಅವನು ಸೀದಾಗ ಅವನ ಇದ ಮೇಲೆ ಹೊನ್ನವರು ಆ ಕಡೆ ದುಡ್ಡ ಬಂದು ಬಿದ್ದಿದೆ ಅಕೌಂಟಿಗೆ. ಅಕೌಂಟ್ ಸ್ವಚ್ಛ ಮಾಡಿ ಗೊತ್ತಾಗ್ತದೆ, ಅದು ಮಾಡ್ಸೋದು. ಒಂದು ಗದ್ದೆ ಸ್ವಲ್ಪ ಉಂಟು. ಗದ್ದೆಯಲ್ಲಿ ಒಬ್ರಿಗೆ 2 ಜನ ಗಂಡು ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳಿಗೆ ಪಾಲ್ ಕೊಟ್ಟರು ಅಂತ ಕೊಟ್ಟು ಮಾಡಿದ ತಕ್ಷಣ ಇದು ಇಲ್ಲಿ ಬಾರ್ಡರ್ ಬಂತು. ಇಲ್ಲಿ ಬಾರ್ಡರ್ ಬಂದ ಕೂಡ ನಾನು ನಾಳೆಗೆ ಇದು ದಾರಿ ಕಟ್ತೇನೆ, ಇಲ್ಲೇ ಆಗಿದೆ ಗಲಾಟೆ. ಆವಾಗ ಏನಂತ ಹೇಳಿದ್ರೆ ಹಂಗೆ ಮಾಡೋ ಇದು ಗೋರ್ಮೆಂಟ್ ಜಾಗ, ಮತ್ತು ಹಂಗೆ ದಾರಿ ಕಟ್ಲಿಕ್ಕೆ ಬರೋದಿಲ್ಲ. ದಾರಿ ಕೊಟ್ಟಿದ್ದಾರೆ, ಸ್ವಲ್ಪ ನಿಧಾನ ಮಾಡಿ, ಇಷ್ಟು ಬೇಗೆಲ್ಲ ಬೇಡ ಅಂತ ಹೇಳೋದಕ್ಕೆ ಅಯ್ಯೋ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಅವರ ಭಾವ ಇದ್ರು ಯಾರು ಹೇಳಿ ಅಲ್ಲ, ಅವ್ರಿಗೆ ನಮ್ಮ ಚಿಕ್ಕಪ್ಪಿದಾರಲ್ಲ ಅವ್ರ ಭಾವನಿಗೆ ಹೊಡಿಲಿಕ್ಕೆ ಹೋದ. ಏನು ಹೇಳ್ತೀನಿ, ನನ್ನ ಅಕ್ಕನಿಗೆ ಅನ್ಯಾಯ ಮಾಡಿದ್ರೆ ಹಾಗೆ ಹಿಂಗೆ ಹೇಳಿ. ಆವಾಗ ನಾನೇನು ಬೆಳೆದೆ, ನೀನು ಮರನೇ ನೀವು ಹಂಗೆ ಮಾಡಿದ್ರೆ ಇದು ಮಾಡ್ಕೊಂಡು ನೋಡಿ ಹೆಂಗಾಗ್ತದೆ ಇದು.